ನಾಡಿನ ಸಮಸ್ತ ಬಸವಾಭಿಮಾನಿಗಳಿಗೆ ಶರಣಾರ್ಥಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಹೊರಟಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಪಂಚಪೀಠಾಧೀಶರು ವೀರಶೈವ ಹೆಸರಿನಲ್ಲಿ ಲಿಂಗಾಯತರಿಗೆ ಮಾಡುತ್ತಿರುವಂತಹ ಮಹಾ ಮೋಸದ ಬಗ್ಗೆ ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. ವೀರಶೈವರು ಮತ್ತು ಲಿಂಗಾಯತರು ಒಂದೇ ಎಂದು ಹೇಳುತ್ತಾ ಲಿಂಗಾಯತರ ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರಗಳನ್ನ ಹಾಳು ಮಾಡುತ್ತಿದ್ದಾರೆ. ಬಸವಣ್ಣನವರು ಬೋಧಿಸಿರುವಂತಹ ತತ್ವ ವಿಚಾರಗಳೇ ನಮ್ಮ ಉಸಿರು ಎಂದು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಲಿಂಗಾಯತ ಪರಂಪರೆಯವರು ಒಂದು ಕಡೆಯಾದರೆ, ಬಸವಣ್ಣನವರು ಒಪ್ಪದಂತಹ ಆಚರಣೆಗಳನ್ನು ಮಾಡಿಕೊಂಡು ಬರುವಂತಹ ಗುರು ಪರಂಪರೆಯವರಾದ ಪಂಚಪೀಠಾಧೀಶರು ಇನ್ನೊಂದು ಕಡೆ. ನೀವು ಈ ವಿಡಿಯೋಗಳಲ್ಲಿ ವೀಕ್ಷಿಸಬಹುದು ಲಿಂಗಾಯತ ಸಂಸ್ಕಾರಗಳು ಹೇಗಿರುತ್ತವೆ ಹಾಗೂ ಪಂಚಾಚಾರ್ಯರು ಮಾಡುವಂತಹ ಸಂಸ್ಕಾರಗಳು ಹೇಗಿರುತ್ತದೆ ಅಂತೇಳಿ. ನಾವು ಇಷ್ಟಲಿಂಗವನ್ನು ನೀಡಬೇಕಾದ್ರೆ ಹಸ್ತಮಸ್ತಕ ಸಂಯೋಗದಿಂದ ನಾವು ದೀಕ್ಷಾ ಕೈಂಕರ್ಯಗಳನ್ನು ನಾವು ಮಾಡಿದರೆ, ಪಂಚಾಚಾರ್ಯರು ಅವರ ಮಸ್ತಕದ ಮೇಲೆ ಕಾಲ ನೀರಿಸಿ ಸಂಸ್ಕಾರವನ್ನು ನೀಡುತ್ತಾರೆ. ಎಲ್ಲರೂ ಗೊತ್ತಿರುವ ಹಾಗೆ ಅಂತ್ಯ ಸಂಸ್ಕಾರ ಸಮಯದಲ್ಲೂ ಸಹ ಇವರು ತಮ್ಮ ಪಾದಗಳನ್ನು ಇರಿಸಿ ಸಂಸ್ಕಾರವನ್ನು ಕೊಡ್ತಾರೆ. ಎಷ್ಟೋ ದೇವಸ್ಥಾನಗಳಲ್ಲೂ ಕೂಡ ಈ ರೀತಿ ಕಾಲುಗಳನ್ನು ಇರಿಸಿರುವುದು ತಾವೆಲ್ಲರೂ ಕೂಡ ಗಮನಿಸಿದಿರಿ. ಲಿಂಗಧಾರಿ ಭಕ್ತರ ಮೇಲೆ ಕೂತು ಮೆರೆಯುವಂತಹ ಒಂದು ಪ್ರವೃತ್ತಿ ಲಿಂಗಾಯತರು ಒಪ್ಪುವುದಿಲ್ಲ. ಲಿಂಗಾಯತರನ್ನ ಇವರ ಸೇವಕರಂತೆ ನಡೆಸಿಕೊಳ್ಳುವುದು ನಾವು ಎಂದಿಗೂ ಇದನ್ನು ಒಪ್ಪುವುದಿಲ್ಲ. ಆಚರಣೆ ವಿಷಯದಲ್ಲಿ ಅದೇನೇ ಇರಲಿ, ಅದು ಮುಂದೆ ನಾವು ಸರಿಪಡಿಸಿಕೊಳ್ಳೋಣ. ಆದರೆ ಲಿಂಗಾಯತರಿಗೆ ಬೇಕಾಗಿರುವಂತಹ ಧರ್ಮದ ಮಾನ್ಯತೆಯ ವಿಷಯದಲ್ಲಿ ಇವರು ಚೆಲ್ಲಾಟವಾಡುತ್ತಿರುವುದು ನಮಗೆ ಬೇಸರ ಉಂಟು ಮಾಡಿದೆ. ತಾವುಗಳು ಮಾತ್ರ ಬೇಡ ಜಂಗಮ ಎಂಬ ಹೆಸರಿನಲ್ಲಿ SC ಕ್ಯಾಟಗರಿಯಲ್ಲಿ ಇವರು ಸವಲತ್ತುಗಳನ್ನು ಪಡೆಯುತ್ತಿದ್ದಾರೆ. ಆದರೆ ನಮಗೆ ಹೇಳುವುದು ಮಾತ್ರ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಥವಾ ಹಿಂದೂ ಎಂಬ ಹೆಸರುಗಳನ್ನು ನಮೂದಿಸಬೇಕು ಎಂದು ಸಾರಾಸಗಟಾಗಿ ಭಾಷಣಗಳನ್ನು ಮಾಡುವಂತಹ ವಿಷಯಗಳನ್ನು ನಾವು ಗಮನಿಸಿದ್ದೇವೆ. ಆದರೆ ಈಗ ನಿಮಗೆ ತೋರಿಸುವಂತಹ ಈ ಫೋಟೋದಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಗಮನ ಇಟ್ಟು ನೋಡಿ. ಪರಿಶಿಷ್ಟ ಜಾತಿ ಕಾಲಂನಲ್ಲಿ ಇವರು ಬೇಡ ಜಂಗಮ ಎಂದು ಬರೆಸಿಕೊಂಡು ಸರ್ಕಾರದಿಂದ ಬರುವಂತಹ ಎಲ್ಲ SC ಕ್ಯಾಟಗರಿಯಲ್ಲಿ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಇವರು ಪಡೆದುಕೊಳ್ಳುತ್ತಿದ್ದಾರೆ. ಆದರೆ ಲಿಂಗಾಯತರಿಗೆ ಮಾತ್ರ ನೀವು ವೀರಶೈವ ಲಿಂಗಾಯತ ಎಂದು ಬರೆಸಿ ಎಂಬ ಸೂಚನೆಯನ್ನು ನೀಡಿ ಲಿಂಗಾಯತರನ್ನ ಹಾದಿ ತಪ್ಪಿಸುತ್ತಿದ್ದಾರೆ. ಲಿಂಗಾಯತರಿಗೆ ವೀರಶೈವ ಎಂದು ಬರೆಸಿದರೆ ಧರ್ಮದ ಮಾನ್ಯತೆ ಸಿಗುವುದಿಲ್ಲ ಎಂಬುದು ಅವರಿಗೂ ಸಹ ಗೊತ್ತಿದೆ. ಕಳೆದ ಬಾರಿ ಧರ್ಮದ ಮಾನ್ಯತೆಗಾಗಿ ವೀರಶೈವ ಲಿಂಗಾಯತ ಎಂಬ ಹೆಸರಿನಿಂದ ನಮೂದಿಸಿದ ಒಂದು ಮನವಿ ಪತ್ರವನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿದ್ದು ಇದು ಅವರಿಗೂ ಸಹ ತಿಳಿದಿರುವಂತಹ ವಿಷಯ. ಇದನ್ನು ಚೆನ್ನಾಗಿ ಅರಿತಿರುವಂತಹ ಪಂಚಪೀಠಾಧೀಶರು ಎಂದಿಗೂ ಸಹ ಲಿಂಗಾಯತರಿಗೆ ಧರ್ಮದ ಮಾನ್ಯತೆ ಸಿಗದಂತೆ ನೋಡಿಕೊಳ್ಳುವ ಸಲುವಾಗಿ ಅವರು ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ನಮೂದಿಸಲು ತಿಳಿಸಿರುತ್ತಾರೆ. ಈ ಎಲ್ಲ ವಿಷಯಗಳನ್ನು ಅರಿತ ನಂತರ ಲಿಂಗಾಯತರು ತುಂಬಾ ಸೂಕ್ಷ್ಮವಾಗಿ ತಮ್ಮ ಮುಂದಿನ ಹೆಜ್ಜೆಗಳನ್ನು ಇಡಬೇಕಾಗಿದೆ. ವಿಷಯ ಇಲ್ಲಿ ಸ್ಪಷ್ಟವಾಗಿದೆ. ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವುದೊಂದು ಮಾತ್ರ ಬಾಕಿ ಇದೆ. ವಿಷಯ ಏನಪ್ಪಾ ಅಂತಂದರೆ, ಅವರು ಲಿಂಗಾಯತರನ್ನ ಯಾವುದೇ ಧರ್ಮದ ಮಾನ್ಯತೆ ಪಡೆಯದಂತೆಯೇ ಅವರು ಜಂಗಮರು ಸೂಚಿಸಿದಂತೆಯೇ ಅವರ ಅಡಿಯಾಳುಗಳಾಗಿ ಲಿಂಗಾಯತರು ಇರಬೇಕೆಂಬುದು ಅವರ ಆಶಯ. ಹಾಗಾಗಿ ತಾವೆಲ್ಲರೂ ಕೂಡ ಇದರ ಬಗ್ಗೆ ಯೋಚನೆ ಮಾಡಿ ಧರ್ಮದ ಕಾಲಂನಲ್ಲಿ ಏನು ಬರೆಸಬೇಕು ಎಂಬುದು ತಮಗೆ ಈ ವಿಡಿಯೋವನ್ನು ನೋಡಿದ ಮೇಲೆ ತಿಳಿದಿರಬಹುದು. ಹಾಗಾಗಿ ತಾವೆಲ್ಲರೂ ಕೂಡ ತುಂಬ ಜಾಗರೂಕತೆಯಿಂದ ಧರ್ಮದ ಕಾಲಂನಲ್ಲಿ ನಾವು ಲಿಂಗಾಯತವನ್ನು ಬರೆಸಬೇಕು. ಜಾತಿ ಕಾಲಂನಲ್ಲೂ ಸಹ ಲಿಂಗಾಯತ ಬರೆಸಬೇಕಾಗಿ ವಿನಂತಿ.